ನಮಸ್ಕಾರ ಮಕ್ಕಳೇ. ಇವತ್ತು ತೆನಾಲಿ ರಾಮಕೃಷ್ಣನ ಕಥೆಗಳಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಬುದ್ಧಿವಂತ ಸೇವಕ. ಏನಿದು ಕತೆ ಅಂತ ನೋಡ್ಕೊಂಬೋಣ. ಒಮ್ಮೆ ವಿಜಯನಗರ ಸಾಮ್ರಾಜ್ಯದ ಅರಮನೆಯಲ್ಲಿ ಹೊಸ ಸೇವಕನನ್ನು ಕೆಲಸಕ್ಕೆ ನೇಮಿಸಲಾಗುತ್ತೆ. ಅವನ ಹೆಸರು ಮಾಧವ. ಅವನು ಅತ್ಯಂತ ಪ್ರಾಮಾಣಿಕ, ಶಾಂತ ಸ್ವಭಾವ ಮತ್ತು ಬುದ್ಧಿವಂತನಾಗಿರ್ತಾನೆ. ಒಂದು ದಿನ ರಾಜ ಕೃಷ್ಣದೇವರಾಯ ತಮ್ಮ ಅಮೂಲ್ಯವಾದ ವಜ್ರದ ಉಂಗುರವನ್ನು ಕಳ್ಕೊಂಡಿರ್ತಾರೆ. ಅದನ್ನು ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಎಷ್ಟೇ ಹುಡುಕಿದರೂ ಅದು ಸಿಗೋಲ್ಲ. ಅರಮನೆಯಲ್ಲಿ ಆತಂಕದ ವಾತಾವರಣ ಉಂಟಾಗುತ್ತೆ. ಕೆಲವರು ಹೊಸ ಸೇವಕ ಮಾಧವನ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾರೆ. ಮಹಾರಾಜರು ಸತ್ಯವನ್ನು ಕಂಡುಹಿಡಿಯಲು ತೆನಾಲಿ ರಾಮಕೃಷ್ಣನ ಕರೆಸ್ತಾರೆ. ತೆನಾಲಿ ರಾಮಕೃಷ್ಣ ಒಂದು ಉಪಾಯವನ್ನು ಮಾಡ್ತಾನೆ. ಎಲ್ಲ ಸೇವಕರನ್ನು ಒಂದು ಸಾಲಿನಲ್ಲಿ ನಿಲ್ಲಿಸಿ ಒಬ್ಬರಿಗೂ ಒಂದೊಂದು ಕಡ್ಡಿಯನ್ನು ಕೊಡ್ತಾನೆ. ಕೊಟ್ಟುಟ್ಟು ಹೀಗೆ ಹೇಳ್ತಾನೆ, ಈ ಕಡ್ಡಿಗಳು ಮಂತ್ರದ ಕಡ್ಡಿಗಳು. ಯಾರು ಕಳ್ಳ ಇರ್ತಾನೋ ಅವನ ಕಡ್ಡಿ ನಾಳೆ ಬೆಳಗ್ಗೆ 1 ಇಂಚು ಉದ್ದ ಆಗಿರುತ್ತೆ ಅಂತ ಹೇಳ್ತಾನೆ. ಅದನ್ನು ಹೇಳಿ ಹಿಂತಿರುಗಿಸಿ ಎಲ್ಲರೂ ನಾಳೆ ಈ ಕಡ್ಡಿಯನ್ನು ತಗೊಂಬನ್ನಿ ಅಂತ ಹೇಳ್ತಾನೆ. ಆ ರಾತ್ರಿ ಕಳ್ಳನಾಗಿದ್ದ ಸೇವಕ ಭಯದಿಂದ ತನ್ನ ಕಡ್ಡಿ 1 ಇಂಚು ಬೆಳೆಯುತ್ತೆ ಅನ್ನೋ ಗಾಬರಿಯಲ್ಲಿ ಅವನು 1 ಇಂಚನ್ನು ಕತ್ತರಿಸ್ತಾನೆ. ಮರುದಿನ ಎಲ್ಲರೂ ಕಡ್ಡಿಗಳನ್ನು ತಗೊಂಡು ಹೋಗಿ ತೆನಾಲಿ ರಾಮಕೃಷ್ಣನ ಮುಂದೆ ಹಿಡಿತಾರೆ. ಅದರಲ್ಲಿ ಒಬ್ಬನ ಕಡ್ಡಿ ಮಾತ್ರ ಚಿಕ್ಕದಾಗಿರುತ್ತೆ. ಆಗ ಅದನ್ನು ನೋಡಿದ ತೆನಾಲಿ ರಾಮಕೃಷ್ಣ ನಗುತ್ತಾ, ಮಹಾರಾಜರೇ, ಮಂತ್ರ ಕೆಲಸ ಮಾಡಲಿಲ್ಲ, ಆದರೆ ಭಯವೇ ಕಳ್ಳನನ್ನು ಹಿಡಿಯುವಂಗೆ ಮಾಡಿದೆ ಅಂತ ಹೇಳಿ ನಿಜವಾದ ಕಳ್ಳನನ್ನು ತೋರಿಸ್ತಾರೆ. ಆಗ ಆ ಸೇವಕ ತನ್ನ ತಪ್ಪನ್ನು ಒಪ್ಕೋತಾನೆ, ಉಂಗುರವನ್ನು ಹಿಂತಿರುಗಿಸ್ತಾನೆ. ಹೊಸ ಸೇವಕ ಮಾಧವನ ಮೇಲೆ ಇದ್ದ ಅನುಮಾನ ದೂರ ಆಗುತ್ತೆ. ಇದನ್ನೆಲ್ಲ ನೋಡಿದ ರಾಜ ಕೃಷ್ಣದೇವರಾಯನು ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಬಹುಮಾನ ನೀಡ್ತಾನೆ. ಹಾಗೂ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಪ್ರಶಂಸೆ ಮಾಡ್ತಾನೆ. ಮಕ್ಕಳೇ, ಈ ಕಥೆಯ ನೀತಿ ಇಷ್ಟೇ. ಸತ್ಯ ಮತ್ತು ಪ್ರಾಮಾಣಿಕತೆ ಯಾವಾಗಲೂ ಗೆಲ್ಲುತ್ತೆ. ಅಪರಾಧಿಗಳನ್ನು ಹಿಡಿಯಲು ಬಲಕ್ಕಿಂತ ಬುದ್ಧಿಯೇ ಶ್ರೇಷ್ಠ. ಆ ಪೆದ್ದ ಸೈನಿಕ ಏನನ್ಕೋತಾನೆ, ಇದು ಕಡ್ಡಿ ಉದ್ದಕ್ಕೆ ಬೆಳೆದ್ಬಿಡುತ್ತೆ ಅಂತ ಹೇಳಿ ಅದನ್ನು ತುಂಡು ಮಾಡ್ತಾನೆ. ಆದರೆ ನಿಜವಾಗಿ ಬೆಳೆಯಿಲ್ಲ. ಅದೇ ನೋಡಿ, ಕಳ್ಳನ ಮನಸ್ಸು ಹುಳಿ ಅಂತಾರ. ಅದೇ ಈ ಕಥೆಯ ಸಾರಾಂಶ. ಮಕ್ಕಳೇ, ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ.